ಹಾಸನ ಮೊಸಳೆ ಹೊಸಳ್ಳಿ ಬಳಿ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ಅಪಘಾತ ಸ್ಥಳದಲ್ಲಿ ಆತಂಕ ಮನೆ ಮಾಡಿದೆ. ಸ್ಥಳದಲ್ಲಿ ನೂರಾರು ಜನರು ಜಮಾಯಿಸಿದ್ದಾರೆ. ಇನ್ನು ಹಾಸನದಲ್ಲಿ ನಿನ್ನೆ ನಡೆದಂತಹ ದುರಂತ ಇದು. ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಈ ಒಂದು ದುರಂತ ಸಂಭವಿಸಿತ್ತು. ಅಪಘಾತ ಸ್ಥಳದಲ್ಲಿ ಆತಂಕ ಮನೆ ಮಾಡಿದೆ. ಸ್ಥಳದಲ್ಲಿ ನೂರಾರು ಜನರು ಜಮಾಯಿಸಿದ್ದಾರೆ. ಗೋರೂರು ಪೊಲೀಸರಿಂದ ಮಹಜರು ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ಪಿಎಸ್ಐ ಧನರಾಜ್ ನೇತೃತ್ವದಲ್ಲಿ ಸ್ಥಳ ಮಹಜರು ನಡೀತಾ ಇದೆ. ರಾತ್ರಿ ಸಂಭವಿಸಿದ ದುರಂತದಲ್ಲಿ 9 ಮಂದಿ ಸಾವನ್ನಪ್ಪಿದ್ದಾರೆ. 5 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಇನ್ನು 4 ಜನ ಆಸ್ಪತ್ರೆಯಲ್ಲಿ ಅಸುನೀಗಿದ್ರು. ಹಾಸನದ ಮೊಸಳೆ ಹೊಸಳ್ಳಿ ಬಳಿ ಈ ಒಂದು ಭೀಕರ ದುರಂತ ನಿನ್ನೆ ರಾತ್ರಿ ಸಂಭವಿಸಿದೆ. ಹಾಸನದಲ್ಲಿ ಗಣೇಶನ ಭಕ್ತರ ಮಾರಣ ಹೋಮವೇ ನಡೆದಿದೆ. ನಿನ್ನೆ ಮೊಸಳೆ ಹೊಸಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ ಈ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಟ್ರಕ್ ಹರಿದು 9 ಮಂದಿ ಬಲಿಯಾಗಿದ್ದಾರೆ. ಇನ್ನು ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಗಣೇಶ ವಿಸರ್ಜನೆ ಮುಗಿಸಿ ಬರ್ತೀನಿ ಅಂತ ಹೋದವರು ವಾಪಸ್ ಬರಲೇ ಇಲ್ಲ. ಇನ್ನು ಮೃತರಲ್ಲಿ 6 ಜನ ಸ್ಥಳೀಯರು ಹಾಗೂ 3 ವಿದ್ಯಾರ್ಥಿಗಳಿದ್ರು. ಸಾಯೋ ವಯಸ್ಸಂತೂ ಅಲ್ವೇ ಅಲ್ಲ. ಯಾಕಂದರೆ ಒಬ್ಬರಿಗೆ 55 ವರ್ಷ ವಯಸ್ಸಾಗಿರುತ್ತೆ. ಇನ್ನು ಉಳಿದ 8 ಜನರು ಕೂಡ ಯುವಕರು, ಅಂದರೆ 17 ವರ್ಷ, 19 ವರ್ಷ, 23 ವರ್ಷ, 25 ವರ್ಷ ಈ ರೀತಿ. ಹೀಗಾಗಿ ಎತ್ತರಕ್ಕೆ ಬೆಳೆದ ಮಕ್ಕಳನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ನಿನ್ನೆ ರಾತ್ರಿ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮೊಸಳೆ ಹೊಸಹಳ್ಳಿ ಬಳಿ ಈ ಒಂದು ದುರಂತ ಸಂಭವಿಸಿದೆ. 17 ಜನರಿಗೆ ಗಾಯವಾಗಿದೆ. ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಮೆರವಣಿಗೆ ಸಾಗ್ತಾ ಇದ್ದ ಜನರತ್ತ ಯಮನಂತೆ ನುಗ್ಗಿದೆ ಈ ಒಂದು ಟ್ರಕ್. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿ ಏಕಾಏಕಿ ಒಂದು ಸ್ಪೀಡ್ ಆಗಿ ಟ್ರಕ್ ಬರುತ್ತೆ. ಮೊದಲಿಗೆ ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ. ಇನ್ನು ಬೈಕ್ ಸವಾರ ಕೂಡ ಸ್ಥಳದಲ್ಲೇ ಸಾವನ್ನಪ್ತಾನೆ. ತದನಂತರದಲ್ಲಿ ಡಿವೈಡರ್ನ ಕ್ರಾಸ್ ಮಾಡಿಕೊಂಡು ಇದು ಅಂದರೆ DJ ಮೆರವಣಿಗೆಯಲ್ಲಿ ಏನು ಗಣೇಶನ ವಿಸರ್ಜನಾ ಮೆರವಣಿಗೆ ಸಾಗ್ತಾ ಇತ್ತು ಆ ಒಂದು ಗುಂಪಿನ ಮೇಲೆ ಈ ಒಂದು ಟ್ರಕ್ ಬಂದು ಹರಿಯತ್ತೆ. ಇನ್ನು ಆ ಒಂದು ಟ್ರಕ್ ದಾಳಿಯಿಂದ ಏಕಾಏಕಿ 5 ಜನ ಸ್ಥಳದಲ್ಲೇ ಸಾವನ್ನಪ್ತಾರೆ. ಇನ್ನು 4 ಜನರಿಗೆ ಗಂಭೀರ ಗಾಯವಾಗಿರುತ್ತೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿರುತ್ತೆ. ಅಲ್ಲಿ ಚಿಕಿತ್ಸೆ ಫಲಿಸದೆ ಒಟ್ಟು 9 ಮಂದಿ ದಾರುಣವಾಗಿ ಅಂತ್ಯ ಕಂಡಿದ್ದಾರೆ. ಇನ್ನು ತಕ್ಷಣವೇ ಆ ಟ್ರಕ್ ಚಾಲಕ ಇರ್ತಾನೆ ಭುವನೇಶ್, ಆತನನ್ನು ಕೂಡ ಸ್ಥಳೀಯರು ತಕ್ಷಣವೇ ಸರಿಯಾಗಿ ಆತನಿಗೆ ಥಳಿಸಿದ್ದಾರೆ. ಇದರಿಂದ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಈತನಿಗೂ ಕೂಡ ಹಾಸನದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹಾಸನದ ಮೊಸಳೆ ಹೊಸಳ್ಳಿ ಬಳಿ ಈ ಒಂದು ದುರಂತ ನಿನ್ನೆ ಸಂಭವಿಸಿರುವಂಥದ್ದು. ಇನ್ನು ಅಪಘಾತ ಸ್ಥಳದಲ್ಲಿ ಆತಂಕ ಮನೆ ಮಾಡಿದೆ. ಸ್ಥಳದಲ್ಲಿ ನೂರಾರು ಜನರು ಇದೀಗ ಜಮಾಯಿಸಿದ್ದಾರೆ. ಗೋರೂರು ಪೊಲೀಸರಿಂದ ಮಹಜರು ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ಪಿಎಸ್ಐ ಧನರಾಜ್ ನೇತೃತ್ವದಲ್ಲಿ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ರಾತ್ರಿ ಸಂಭವಿಸಿದ ದುರಂತದಲ್ಲಿ 9 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಇಲ್ಲಿ 3 ಜನ ವಿದ್ಯಾರ್ಥಿಗಳು, ಅಂದರೆ ಬೇರೆ ಬೇರೆ ಊರುಗಳಿಂದ ಇವರು ಬಂದು ಹೊಳೆನರಸೀಪುರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗವನ್ನು ಮಾಡ್ತಿರ್ತಾರೆ. ಚಿಕ್ಕಮಗಳೂರು, ಬಳ್ಳಾರಿ, ಚಿತ್ರದುರ್ಗದ ವಿದ್ಯಾರ್ಥಿಗಳು. ಅದರಲ್ಲಿ ಒಬ್ಬ 22 ವರ್ಷದ ಮಿಥುನ್, ಈತನ ಹುಟ್ಟುಹಬ್ಬ ಇರುತ್ತೆ. ಹುಟ್ಟುಹಬ್ಬದ ದಿನವೇ ಈತ ದುರಂತ ಅಂತ್ಯವನ್ನು ಕಂಡಿದ್ದಾನೆ. ನಿನ್ನೆ ಈತ ತನ್ನ ಸ್ನೇಹಿತರ ಜೊತೆ ಹುಟ್ಟುಹಬ್ಬವನ್ನು ಮುಗಿಸಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬದ ಆಚರಣೆಯ ಬಳಿಕ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿರ್ತಾರೆ. ಅಲ್ಲೇ ಹತ್ತಿರದಲ್ಲೇ ಹಾಸ್ಟೆಲ್ ಇರುತ್ತೆ. ಹೀಗಾಗಿ ಮೆರವಣಿಗೆ ಅಂದಮೇಲೆ ಗಣೇಶನ ಮೆರವಣಿಗೆ ಅಂದರೆ ಯುವಕರು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ಇವರು ಕೂಡ ಭಾಗವಹಿಸಿದ್ರು. ಆದರೆ ಈ ವೇಳೆ ಜವರಾಯನಂತೆ ಈ ಒಂದು ಟ್ರಕ್ ಅವರ ಮೇಲೆ ಎರಗಿರುವಂಥದ್ದು